ಉಂಜಾ ಮತ್ತು ಯಾಟೆ ಸೇರಿರೋಂಥ ಕೋಳಿ ಮೊಟ್ಟೆನ ತಂದು ಈ ಮಿಷನಲ್ಲಿ ಇಟ್ಟರೆ 21 ದಿನದಲ್ಲಿ ಮರಿ ಆಗುತ್ತೆ ಸರ್. ಗ್ರೀನ್ ಲೈಟ್ ಉರಿತಾ ಇದೆ ಅಂದರೆ ನೋಡಿ ಸರ್, ಇದು ರೊಟೇಷನ್ ಆಗ್ತಿದೆ ಅಂತೇಳಿ. ಎವ್ರಿ 1 hour ಇದು ಮೊಟ್ಟೆ ರೊಟೇಟ್ ಮಾಡ್ತಾ ಇರುತ್ತೆ. ಈ 2 ಬಲ್ಬಿಂದ ಏನಾಗುತ್ತೆ ಅಂದರೆ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಇದು ಟೆಂಪರೇಚರ್ ತೋರಿಸೋಂಥ ಒಂದು ವಯರು. ಒಳಗಡೆ ಏನು ಟೆಂಪರೇಚರ್ ಇರುತ್ತೋ ಆ ಟೆಂಪರೇಚರ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇವಾಗ ನೋಡಿ 31 ಡಿಗ್ರಿ ಟೆಂಪರೇಚರಲ್ಲಿದೆ. ಫೇಲಿಯರ್ಸ್ನ ಹೆಂಗೆ ರೀಕಾಲ್ ಮಾಡಿ ಅದನ್ನು ಸಕ್ಸಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬಲ್ಬು ಕೊಟ್ಟಿದ್ದೀನಿ, ಹೀಟರು ಕೊಟ್ಟಿದ್ದೀನಿ. ಒಂದು ಮೊಟ್ಟೆ ಮರಿ ಆಗಬೇಕಂದ್ರೆ ಅದಕ್ಕೆ 4 ವಿಷಯ ಬೇಕು. ಒಂದು, ಅದಕ್ಕೆ ಬೇಕಾಗಿರೋ ಹೀಟ್ ಬೇಕು. 2ನೇದು ಏರ್, ಗಾಳಿ ಬೇಕು ಸರ್. 3ನೇದು ಹ್ಯೂಮಿಡಿಟಿ, ನೀರಾಂಶ. 4ನೇದು ಪ್ರಾಪರ್ ಆಗಿರೋ ರೊಟೇಷನ್. ಬಲ್ಬ್ಗಾದ್ರೆ ಬಲ್ಬ್ ಬೇಡ, ನಾನು ಹೀಟರಲ್ಲಿ ರನ್ ಮಾಡ್ತೀನಿ ಅಂತ ಈ ಸ್ವಿಚ್ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಸರ್ ಹೀಟರ್ ಕನ್ವರ್ಟ್ ಆಗುತ್ತೆ. ಮಿಷನ್ಗೂ ಕೋಳಿಯಲ್ಲಿ ಮರಿ ಮಾಡೋದಕ್ಕೂ ಏನು ಡಿಫರೆನ್ಸ್ ಇಲ್ಲ ಸರ್, ಎರಡೂ ಸೇಮು. ಜಸ್ಟ್ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಇಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಈ ಮಿಷನ್ನ ಮಾಡಿದ್ರೆ ಫೇಲಿಯರ್ಸ್ನ ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಸರ್. 35 ಕೆಪಾಸಿಟಿಯಿಂದ 70, 100, 200, 300, 500, 1000, 2000 ವರೆಗೂ ಇದೆ ಸರ್ ನಮ್ಮದು. ಸರ್ ನಮಸ್ಕಾರ, ನಾನು ಆನಂದ್ ಅಂತೇಳಿ. ನಾನು ಬೇಸಿಕಲಿ ಒಂದು ಸಿವಿಲ್ ಇಂಜಿನಿಯರು. ನಾನು 2018ಇಂದನೇ ಇನ್ಕ್ಯುಬೇಟರ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೀನಿ ಸರ್. ನಾನು ಆಲ್ಮೋಸ್ಟ್ ಚಿಕ್ಕ ಮಗುವಿಂದನೂ ಕೋಳಿ ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ದೀವಿ. ಸೊ ಪ್ಲಸ್ ಆ್ಯಂಡ್ ಮೈನಸ್ ನೋಡಿ ಏನೇನು ಫೇಲಿಯರ್ ಮಾಡಿ ಕಂಡು ಬಂದಿದ್ದೀನೋ ಅದನ್ನೆಲ್ಲ ಸರಿ ಮಾಡಿ ಇನ್ಕ್ಯುಬೇಟರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಕ್ಸಸ್ ಆಗಿ 8 ಇಯರ್ಸಿಂದ ಎಲ್ಲ ಜನಗಳಿಗೂ ಇನ್ಕ್ಯುಬೇಟರ್ ಸೇಲ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಇನ್ಕ್ಯುಬೇಟರ್ ಅಂದರೆ ಇಷ್ಟು ಜಸ್ಟ್ ಅ ಮಿಷನ್ ಅಷ್ಟೇ. ಬಟ್ ಇದು ಏನು ಕೆಲಸ ಮಾಡುತ್ತೆ ಅಂದರೆ ಉಂಜಾ ಮತ್ತು ಯಾಟೆ ಸೇರಿರೋಂಥ ಕೋಳಿ ಮೊಟ್ಟೆನ ತಂದು ಈ ಮಿಷನಲ್ಲಿ ಇಟ್ಟರೆ 21 ದಿನದಲ್ಲಿ ಮರಿ ಆಗುತ್ತೆ ಸರ್. ಅದು ಇನ್ಕ್ಯುಬೇಟರ್ ಅಂತ ಕರಿತೀವಿ ನಾವು. 1980, 90 ಏನು ಮಾಡ್ತಿದ್ರು, ಮನೇಲಿ ಜನರು ಇರ್ತಿದ್ರು, ಒಬ್ರಿಲ್ಲ ಅಂದ್ರೆ ಒಬ್ರು ಮನೇಲಿ ಇರ್ತಿದ್ರು. ಕೋಳಿಯಲ್ಲಿ ಕಾವಿಡ್ತಾ ಇದ್ರು. ಪ್ರತಿಯೊಂದು ದಿನನೂ ಅದನ್ನು ಮೇವು ತಿನ್ನೋಕ್ಕೆ, ನೀರು ಕುಡಿಯೋಕ್ಕೆ ಆಚೆ ತೆಗೆದು ಬಿಡ್ತಾ ಇದ್ರು. ಮತ್ತು ಅದು ಕರೆಕ್ಟಾಗಿ ಬಂದು ಕಾವು ಕುತ್ಕೊಂಡು ಮರಿ ಮಾಡ್ತಿತ್ತು. ಆ ಟೈಮಲ್ಲಿ 20 ಮೊಟ್ಟೆ ಇಟ್ಟರೆ 20 ಮೊಟ್ಟೆ ಗಂಟನೂ ಮರಿ ಆಗ್ತಿತ್ತು. ಬಟ್ ಇವಾಗಿರೋ ಕ್ಲೈಮೇಟ್ಗೆ, ಇವಾಗಿರೋ ಜನ್ರೇಷನ್ಗೆ ನೀವು 20 ಮೊಟ್ಟೆ ಇಟ್ಟರೆ 8 ಮೊಟ್ಟೆ ಮರಿ ಆಗೋದೇ ದೊಡ್ಡ ವಿಷಯ. ಮತ್ತು ಅದ್ರ ಜೊತೆಗೆ ಪ್ರತಿಯೊಂದು ದಿನವೂ ಒಂದು ಕೋಳಿಯಿಂದ ಇರೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಇವಾಗಿರೋ ಒಂದು ವಾತಾವರಣಕ್ಕೆ, ಕ್ಲೈಮೇಟ್ಗೆ 20 ಮೊಟ್ಟೆಯಲ್ಲಿ 10 ಮೊಟ್ಟೆ ಮರಿ ಆಗೋದು ತುಂಬ ಪ್ರಾಬ್ಲಮ್ ಬರ್ತಿದೆ ಸರ್. ನಾವು ಫೇಸ್ ಮಾಡಿದ್ದೀವಿ. ಯಾಕಂದ್ರೆ ನಮ್ಮ ಹತ್ರನೂ ದೊಡ್ಡ ಫಾರ್ಮ್ ಇತ್ತು. ನಾವು ದರ್ಶನ್ ಅವ್ರಿಗೆಲ್ಲ ಕೋಳಿ ಕೊಟ್ಟಿದ್ದೀವಿ, ನೀವು ಹಳೆ ವಿಡಿಯೋದಲ್ಲಿ ಮಾಡಿದ್ದೀರಾ. ಸೊ ನಾವು ಆ ಥರ ಫೇಲಿಯರ್ಗಳನ್ನ ಫೇಸ್ ಮಾಡಿ ಇವಾಗ ಜಸ್ಟ್ ಒಂದು ಮಿಷನಲ್ಲಿ ಹೆಂಗೆ ಮೊಟ್ಟೆನ ಮರಿ ಮಾಡಿಸೋದು, ಇಟ್ಟಿರೋ 100 ಮೊಟ್ಟೆನೂ ಮರಿ ಮಾಡಿಸೋದು ಹೆಂಗೆ ಅನ್ನೋದು ಒಂದು ಇಂಪ್ಲಿಮೆಂಟ್ ಮಾಡಿ ಅದನ್ನು ಸಕ್ಸಸ್ ಆಗಿ ತೊಗೊಂಡು ಬರ್ತಾ ಇದ್ದೀವಿ ಸರ್ ನಾವು. ಇನ್ಕ್ಯುಬೇಟರ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಕೋಳಿ ಬಂದು ಉಂಜಿ ಜೊತೆ ಸೇರಿದ್ರೂ ಮೊಟ್ಟೆ ಇಡುತ್ತೆ, ಸೇರಿಲ್ಲ ಅಂದ್ರೂ ಮೊಟ್ಟೆ ಇಡುತ್ತೆ. ಬಟ್ ಒಂದು ಉಂಜಿ ಜೊತೆ ಸೇರಿರೋಂಥ ಕೋಳಿದ ಮೊಟ್ಟೆನ ತೊಗೊಂಬಂದು ಇನ್ಕ್ಯುಬೇಟ್ರಲ್ಲಿ ಇಟ್ಟರೆ 18 ದಿನ ಆ ಮೊಟ್ಟೆ ರೊಟೇಷನಲ್ಲೇ ಇರಬೇಕು ಸರ್. ಒಂದು ಮೊಟ್ಟೆ ಮರಿ ಆಗಬೇಕಂದ್ರೆ ಅದಕ್ಕೆ 4 ವಿಷಯ ಬೇಕು. ಒಂದು, ಅದಕ್ಕೆ ಬೇಕಾಗಿರೋ ಹೀಟ್ ಬೇಕು. 2ನೇದು ಏರ್, ಗಾಳಿ ಬೇಕು ಸರ್. 3ನೇದು ಹ್ಯೂಮಿಡಿಟಿ, ನೀರಾಂಶ ಇರಬೇಕು. 4ನೇದು ಪ್ರಾಪರ್ ಆಗಿರೋ ರೊಟೇಷನ್, ಮೊಟ್ಟೆ ಎಲ್ಲ ಕಡೆ ತಿರುಗುತ್ತೆ. ಒಂದು ಕೋಳಿಯಲ್ಲಿ ನೀವು ಕಾವು ಕೂರಿಸಿದಾಗ ಮೈಯಿಂದ ಬಾಡಿನ ಹೀಟ್ ಪ್ರೊಡ್ಯೂಸ್ ಮಾಡಿ ಅದಕ್ಕೆ ಶಾಖ ಕೊಡುತ್ತೆ. 2ನೇದು ಅದು ಕುಡಿಯೋ ನೀರಿಂದ ಆ ಬೇವ್ರು ಆಚೆ ಬರುತ್ತಲ್ಲ, ಅದು ಹ್ಯೂಮಿಡಿಟಿಯಾಗಿ ಕವರ್ ಆಗುತ್ತೆ. ಮತ್ತು ಹೊರಗಡೆ ಇರೋ ಏರ್ ಆಗಿ ಪಾಸ್ ಆಗುತ್ತೆ. ರೊಟೇಷನ್ ನೀವು ನೋಡಿರ್ತೀರ, ಕೋಳಿ ಕೂತ್ಕೊಂಡು ಮೊಟ್ಟೆನ ಬಾಯಲ್ಲಿ ತಿರುಗಿಸಿ ಕೂತ್ಕೋತೆ. ಆ 4 ವಿಷಯ ಕೋಳಿ ಮಾಡುತ್ತೆ. ಆ 4 ವಿಷಯ ನಮ್ಮ ಮಿಷನ್ ಪ್ರಾಪರಾಗಿ ಮಾಡುತ್ತೆ ಅನ್ನಂಗಾದ್ರೆ ಇದರಲ್ಲಿ 100% ಹ್ಯಾಚಿಂಗ್ ಆಗುತ್ತೆ. ಸೊ ನನ್ನ ಮಿಷನು ಪ್ರತಿಯೊಂದು ಬ್ರ್ಯಾಂಡೆಡ್ ಮೆಟೀರಿಯಲ್ ಹಾಕಿ ಅದನ್ನು ಕರೆಕ್ಟಾಗಿ ಆ 4 ವಿಷಯ ಮಾಡಬೇಕು ಅನ್ನೋ ಥರ ಮಾಡಿರೋದ್ರಿಂದ ಇದರಲ್ಲಿ ಮೊಟ್ಟೆ ಇಟ್ಟರೆ ಮರಿ ಆಗುತ್ತೆ ಸರ್. ಇದು ನಮ್ದು ಏನು ಅಂದರೆ ರೆಡಿ ಟು ಯೂಸ್, ಪ್ಲಗ್ ಆ್ಯಂಡ್ ಯೂಸ್. ಇವಾಗ ಮಿಷನ್ ತೊಗೊಂಬರ್ತಾರೆ, ಹೊಸ ಮಿಷನ್ ಕೊಟ್ಟಿರ್ತೀನಿ, ಅವ್ರು ತಂದು ಮಿಷನ್ನ ಹಿಂಗೆ ಇಟ್ಟು ಜಸ್ಟ್ ಹಿಂಗೆ ವಯರ್ ಕೊಟ್ಟಿರ್ತೀವಲ್ಲ, ಈ ವಯರ್ನ ಪ್ಲಗ್ ಮಾಡ್ತೀವಿ. ಪ್ಲಗ್ ಮಾಡಿ ಇದನ್ನು ಜಸ್ಟ್ ಹಿಂಗೆ ಓಪನ್ ಮಾಡಿ ಸರ್, ಬಲ್ಬ್ ಕೊಟ್ಟಿರ್ತೀವಿ ನಾವು. ಇದರಲ್ಲಿ 2 ಬಲ್ಬ್ನ ಫಿಕ್ಸ್ ಮಾಡಿಕೊಂಡು, ಇದು ಮೋಟರಿಂದ ಬಂದಿರೋ ವೈರ್, ಇದು ಫಿಕ್ಸ್ ಆಗೇ ಇರುತ್ತೆ. ಮತ್ತು ಇಲ್ಲಿ ವಾಟರ್ ಬೌಲ್ ಕೊಟ್ಟಿದ್ದೀನಿ ಸರ್, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ವಾಟರ್ ಬೌಲ್ ಇದೆ. ಇಲ್ಲಿ ನೀರು ಹಾಕಿದ್ರೆ ಮೇ ಬಿ ಆ ಬೌಲ್ ಫುಲ್ ಆದರೆ ಆಟೋಮೆಟಿಕ್ ಇದು ನೀರು ಆಚೆ ಬರುತ್ತೆ. ಸೊ ಇದು ಹಿಂಗಾಗಿರುತ್ತೆ ಸರ್. ಇದು ಫುಲ್ ಇಷ್ಟೇ ಪ್ರಾಸೆಸ್. ಇದನ್ನು ಮಾಡಿಕೊಂಡು ನೀವು ಜಸ್ಟ್ ಮೊಟ್ಟೆನ ಒಳಗಡೆ ಇಟ್ಟು ಜಸ್ಟ್ ಇದನ್ನು ಮುಚ್ಚಿಬಿಟ್ಟು ಮೊಟ್ಟೆನ 70 ಮೊಟ್ಟೆ ಜೋಡಿಸಿ ಇದನ್ನು ಆನ್ ಮಾಡಿದ್ರೆ ಸರ್, ಇದು ಆಟೋಮೆಟಿಕ್ ಆನ್ ಆಗುತ್ತೆ. ಆನ್ ಆಗಿದ್ದ ಕೂಡಲೇ ಇಲ್ಲಿ ಗ್ರೀನ್ ಲೈಟ್ ಉರಿತಾ ಇದೆ ಅಂದರೆ ನೋಡಿ ಸರ್, ಇದು ರೊಟೇಷನ್ ಆಗ್ತಿದೆ ಅಂತೇಳಿ. ಫಸ್ಟ್ ಇದು ರೊಟೇಷನ್ ಆಗುತ್ತೆ. ಎವ್ರಿ 1 hour ಇದು ಮೊಟ್ಟೆ ರೊಟೇಟ್ ಮಾಡ್ತಾ ಇರುತ್ತೆ. ಈ 2 ಬಲ್ಬಿಂದ ಏನಾಗುತ್ತೆ ಅಂದರೆ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮಿಷನ್ಗೆ. 3ನೇದು ನಾನು ಹೇಳಿದ ಏರ್ ಸರ್. ಈ ಫ್ಯಾನಿಂದ, ಇದು ಬ್ರ್ಯಾಂಡೆಡ್ ಹೈಕೂಲ್ ಪವರ್ ಫ್ಯಾನು, ಈ ಫ್ಯಾನಿಂದ ಗಾಳಿನ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಹೀಟು ಮತ್ತು ಗಾಳಿನ ಪ್ರತಿಯೊಂದು ಮೊಟ್ಟೆಗೂ ಸ್ಪ್ರೆಡ್ ಮಾಡುತ್ತೆ. ಮತ್ತು ನಿಮ್ಗೆ ಹೇಳಿದಂಗೆ ಇಲ್ಲಿ ನೀರು ಹಾಕಿದರೆ ಒಳಗಡೆ ಬೌಲ್ ಇದೆ,
ಆ ಬೌಲಿಂದಲ್ಲಿ ಇರೋ ನೀರು ಹೀಟ್ ಆಗಿ ಹ್ಯೂಮಿಡಿಟಿ ಆಗಿ ಮಟ್ಟೆಗೆ ಸಿಗುತ್ತೆ. ಸೊ ಇದು ಪ್ರಾಸೆಸ್ಸು. ಸೊ ನೋಡಿ ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲರ್, ಇದು ಟೆಂಪ್ರೇಚರ್ ತೋರಿಸೋಂಥ ಒಂದು ವಯರು. ಒಳಗಡೆ ಏನು ಟೆಂಪ್ರೇಚರ್ ಇರುತ್ತೋ ಆ ಟೆಂಪ್ರೇಚರ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇವಾಗ ನೋಡಿ 31 ಡಿಗ್ರಿ ಟೆಂಪ್ರೇಚರಲ್ಲಿದೆ. ಒನ್ಸ್ ಇದು 38 ಡಿಗ್ರಿ ಆಗಿದ ಕೂಡಲೇ ಇಲ್ಲಿ ಒಳಗಡೆ ಲೈಟ್ ಏನು ಉರಿತಿದೆಯೋ ಈ ಹೀಟ್ ಲೈಟ್ ಆಫ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಫ್. ಇದಕ್ಕೆ ಇದನ್ನ ಆಟೋಮೆಟಿಕ್ ಅಂತೀವಿ. ಮೊಟ್ಟೆ ತಿರುಗೋದ್ರಲ್ಲೂ ಆಟೋಮೆಟಿಕ್ ಆಗಿರುತ್ತೆ. ಒಳಗಡೆ ಹೀಟ್ ಒನ್ಸ್ 38 ಡಿಗ್ರಿ ಬಂದಿದ್ದ ಕೂಡಲೇ ಹೀಟ್ ಆಫ್ ಆಗುತ್ತೆ. ನೀವು ಈಗ ನೋಡ್ತಾ ಇರ್ತೀರಾ ನೋಡಿ, ಇವಾಗ ಗ್ರೀನ್ ಕಲರ್ ಲೈಟ್ ಆಫ್ ಆಗಿದೆ. ಸೊ ರೊಟೇಷನ್ ಆಫ್ ಆಗಿದೆ. ನೆಕ್ಸ್ಟ್ 1 ಗಂಟೆ ಟೈಮ್ 1 ಅವರ್ ಆದಮೇಲೆ ಆಟೋಮೆಟಿಕ್ ಮಿಷನ್ ಮತ್ತೆ ಅದನ್ನು ರೊಟೇಟ್ ಮಾಡುತ್ತೆ. ಗ್ರೀನ್ ಲೈಟ್ ಆನ್ ಆಗಿ ಮತ್ತೆ ರೊಟೇಟ್ ಮಾಡುತ್ತೆ. ಇದೆಲ್ಲ ಲಾಕ್ ಮಾಡಿರ್ತೀವಿ. ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಇಲ್ಲ ಯಾರೋ ಗೊತ್ತಿಲ್ಲದೆ ಪ್ರೆಸ್ ಮಾಡ್ತಾರೆ, ಚೇಂಜ್ ಆಗುತ್ತೆ, ಏನಿಲ್ಲ. ನಾವು ಫುಲ್ಲಿ ಆಟೋ ಲಾಕ್ ಮಾಡಿ ಕಳಿಸಿರ್ತೀವಿ ಕಸ್ಟಮರ್ಗೆ. ಸೊ ಇದನ್ನು ತಗೊಂಡೋಗಿ ಇಡ್ತಾರೆ, ಒಳಗಡೆ ಮೊಟ್ಟೆ ಜೋಡಿಸ್ತಾರೆ, ನೀರು ಫಿಲ್ ಮಾಡ್ತಾರೆ, 2 ಬಲ್ಬ್ ಫಿಕ್ಸ್ ಮಾಡ್ತಾರೆ, ಪ್ಲಗ್ ಹಾಕಿ ಆನ್ ಮಾಡ್ತಾರೆ ಸರ್. ಮೊಟ್ಟೆಗೆ 4 ವಿಷಯ ಬೇಕು ಅಂತ. ಅದ್ರಲ್ಲಿ ಫಸ್ಟ್ ಆಪ್ಷನ್ ಹೀಟ್ ಏನು ಮಾಡುತ್ತೆ ಅಂದರೆ, ನಾನು 2 ಪ್ರಾಸೆಸ್ ಕೊಟ್ಟಿದ್ದೀನಿ. ಈ ಕರ್ನಾಟಕದಲ್ಲಿ ಫಸ್ಟ್ ಇನ್ಕ್ಯುಬೇಟರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಈ ಥರ ಪ್ರಾಸೆಸ್ನ ಮಾಡಿ ನಾವು ಫೇಲಿಯರ್ಸ್ ಕಂಡು ಬಂದಿದ್ದೀವಿ ಸರ್. ಅದರಿಂದ ಫೇಲಿಯರ್ಸ್ನ ಹೆಂಗೆ ರೀಕಾಲ್ ಮಾಡಿ ಅದನ್ನು ಸಕ್ಸಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬಲ್ಬು ಕೊಟ್ಟಿದ್ದೀನಿ, ಹೀಟರು ಕೊಟ್ಟಿದ್ದೀನಿ. ಸೊ ಇವಾಗ ಎಕ್ಸಾಂಪಲ್ ಕಸ್ಟಮರ್ ಬಲ್ಬಲ್ಲಿ ಆನ್ ಮಾಡಿಕೊಂಡು ಮನೇಲೇ ಇರ್ತಾರೆ, ಓಡಾಡ್ಕೊಂಡು ಇರ್ತಾರೆ ಅಂದಾಗ ಬಲ್ಬ್ ಆನಲ್ಲಿದೆಯಾ ಆಫಲ್ಲಿದೆಯಾ ಅಂತ ಒನ್ಸ್ ನೋಡ್ತಾ ಇರ್ತಾರೆ. ಸೊ ಗೊತ್ತಾಗುತ್ತೆ. ಒನ್ಸ್ ನೀವು ಇವಾಗ ಊರಿಗೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಊರಿಗೆ ಹೋದಾಗ ಬಲ್ಬ್ ಸಡನ್ನಾಗಿ ಹೈ ಪವರ್ ಆಗೋದು ಇಲ್ಲ ಲೋ ಪವರ್ ಆಗೋದು, ಫ್ಯೂಸ್ ಆಗ್ಬಿಡುತ್ತೆ. ಅವರು ಮನೇಲಿ ಇರಲ್ಲ, ಅವಾಗ ಮತ್ತೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಹೀಟ್ ಇರಲ್ಲ, 1-2 ದಿನ 3 ದಿನ ಅವ್ರು ಬಂದಿರಲ್ಲ. ಸೊ ಮೊಟ್ಟೆ ಫುಲ್ ಹೀಟ್ ಇಲ್ಲದೆ ವೇಸ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಹೀಟರ್ ಒಂದೊಂದು ಕಡೆ ಕರೆಂಟ್ ಫ್ಯೂಸ್ ಹೋಗ್ತಾ, ಮೀನ್ಸ್ ಹೈ ಪವರ್ ಲೋ ಪವರ್ ಆದಾಗ, ಕರೆಂಟ್ ಸಚುವೇಷನ್ ಆದಾಗ ಬಲ್ಬ್ ಫ್ಯೂಸ್ ಹೋಗ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ಇಲ್ಲಿ ನಾನು ಜಸ್ಟ್ ಒಂದು ಸ್ವಿಚ್ ಕೊಟ್ಟಿದ್ದೀನಿ. ಬಲ್ಬ್ಗಾದ್ರೆ ಬಲ್ಬ್ ಬೇಡ, ನಾನು ಹೀಟರಲ್ಲಿ ರನ್ ಮಾಡ್ತೀನಿ ಅಂತ ಈ ಸ್ವಿಚ್ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಸರ್ ಹೀಟರ್ ಕನ್ವರ್ಟ್ ಆಗುತ್ತೆ. ಮತ್ತೆ ನಮ್ಮದು ಶಾಕ್ ಪ್ರೂಫ್ ಇರುತ್ತೆ ಸರ್. ನೋಡಿ ಹೀಟರ್ಗೆ ಆನ್ ಮಾಡಿದ್ದೀನಿ, ಮುಟ್ಟಿದ್ದೀನಿ, ಎಲ್ಲ ಇದು ಅಲ್ಯೂಮಿನಿಯಂ ಸರ್, ಪ್ಯೂರ್ ಅಲ್ಯೂಮಿನಿಯಂ. ರೊಟೇಷನ್ ಟ್ರೇ ಬಂದು ಪ್ಯೂರ್ ಅಲ್ಯೂಮಿನಿಯಮು. ನಾನು ಮುಟ್ಟಿದ್ದೀನಿ ನೋಡಿ, ಇದು ಇನ್ನೂ ಒಂದು 2 ಸೆಕೆಂಡ್ 3 ಸೆಕೆಂಡ್ಸಲ್ಲಿ ಮತ್ತೆ ಹೀಟ್ ಆಗುತ್ತೆ. ಫ್ಯಾನ್ ಅಂತೂ ಓಡ್ತಾ ಇರುತ್ತೆ. ಸೊ ಹೀಟರ್ ಆದರೆ ಹೀಟರ್, ಬಲ್ಬ್ ಆದರೆ ಬಲ್ಬು. ಸೊ ಬಲ್ಬ್ ಏನು ಮಾಡುತ್ತೆ ಅಂದರೆ ಹೀಟ್ ಜನರೇಟ್ ಮಾಡುತ್ತೆ ಸರ್. ಒಂದು 2 ನಿಮಿಷ ಬಿಟ್ಟು ನೀವು ಬಲ್ಬ್ ಮುಟ್ಟು ನೋಡಿ, ಕೈ ಸುಟ್ಬಿಡ್ತದೆ. ಸೊ ಅದು ಎಕ್ಸಸ್ ಆಫ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು 38 ಡಿಗ್ರಿ ಗಂಟ ಹೀಟ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ನಾವು ಕಂಟ್ರೋಲರಲ್ಲಿ ಸೆಟ್ಟಿಂಗ್ಸ್ ಮಾಡಿರ್ತೀವಿ, 38 ಡಿಗ್ರಿಲಿ ಕಟ್ ಆಫ್ ಆಗು ಅಂತೇಳಿ. ಸೊ ಒನ್ಸ್ ಅದು ಹೀಟ್ ಆಗಿದ ತಕ್ಷಣ ಕಟ್ ಆಫ್ ಆಗುತ್ತೆ. ಸೊ ನೀರು ಏನಕ್ಕೆ ಅಂದರೆ ಹ್ಯೂಮಿಡಿಟಿ ಬೇಕು ಅಂತ ಹೇಳಿದೆ. ಕೋಳಿ ಏನು ಮಾಡ್ತಿತ್ತು, ನೀರು ಕುಡ್ಕೊಂಡ್ಬಂದ್ಬಿಟ್ಟು ಕೋಳಿಲಿ ಬರೋ ಬೆವರಿಂದ ಮೊಟ್ಟೆಗೆ ಹೀಟ್ ಇಡ್ತಿತ್ತು, ಹೀಟ್ ಅದು ಹ್ಯೂಮಿಡಿಟಿ ಬರ್ತಿತ್ತು. ಸೊ ಸೇಮ್ ಪ್ರಾಸೆಸ್ಸು ನಮ್ಮ ಮೊಟ್ಟೆಯಲ್ಲಿ ಈ ನೀರು ಇಟ್ಟಿದ್ದೀವಲ್ಲ, ಸೊ ನೀರು ಬಿಸಿ ಆಗ್ತಾ ಎವಾಪರೇಟ್ ಆಗಿ ಅದು ಬಂದು ಮೊಟ್ಟೆ ಮೇಲೆ ಕೂತ್ಕೊಂಡು ಹ್ಯೂಮಿಡಿಟಿಯಾಗಿ ಕಂಟ್ರೋಲ್ ಆಗುತ್ತೆ. ಸೊ ಅದಕ್ಕೆ ನೀರು ಮತ್ತು ಗಾಳಿ, ಏರು, ನಾನು ಹೇಳ್ದಂಗೆ ಏರ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಮತ್ತು ರೊಟೇಷನ್, ಆಟೋಮೆಟಿಕ್ ರೊಟೇಷನ್ ಎವ್ರಿ 1 ಅವರ್ ಈ ಅಲ್ಯೂಮಿನಿಯಂ ಟ್ರೇಲಿ ರೊಟೇಟ್ ಆಗ್ತಾ ಇರುತ್ತೆ. ಸೊ ನಾವು ಹಾಕಿರೋ ಪ್ರತಿಯೊಂದು ಮೆಟೀರಿಯಲ್ ಹೆಂಗಿರುತ್ತೆ ಅಂದರೆ ಸರ್ ಬ್ರ್ಯಾಂಡೆಡು. ಎಕ್ಸಾಂಪಲು HDP ಕ್ರೇಟ್, ಇದು ಹೆವಿ ಡ್ಯೂಟಿ HDP ಕ್ರೇಟು. ಈ ಫೈಬರ್ ಬಂದು ಈ ನೆಲದಲ್ಲಿ ಭೂಮಿ ಒಳಗಡೆ ವಾಟರ್ ಲೈನಿಂಗ್ ಹೋಗೋಕ್ಕೆ ಯೂಸ್ ಮಾಡ್ತಾರಲ್ಲ ಸರ್ ಫೈಬರು, ಆ ಕಂಟೆಂಟ್ ಫೈಬರ್ ಸುಪ್ರೀಂ ಕ್ವಾಲಿಟಿ ಇದು, ಹೆವಿ ಡ್ಯೂಟಿ ಅಂತೀವಿ. ಮತ್ತು ಈ ಫ್ಯಾನ್ ಬಂದು ಹೈ ಕೂಲ್ದು ಬ್ರ್ಯಾಂಡೆಡ್ ಫ್ಯಾನು. ಮತ್ತು ಇದು ಹಾಕಿರೋ ಪ್ರತಿಯೊಂದು ಪ್ಲಗ್ ಆಗಲಿ, ಬೋಲ್ಟ್ ಆಗಲಿ, ಸ್ವಿಚ್ ಆಗಲಿ ಎಲ್ಲ ಆ್ಯಂಕರ್ ಬ್ರ್ಯಾಂಡ್ದು. ಮತ್ತು ವೈರಿಂಗ್ ಮಾಡಿರೋದು ಪ್ರತಿಯೊಂದು ಆರ್ಬಿಟ್ ಕಂಪನಿದು. ಸೊ ಪ್ರತಿಯೊಂದು ವಸ್ತುವೇ ಬ್ರ್ಯಾಂಡೆಡ್ ಮೆಟೀರಿಯಲ್ ಮಾಡಿದ್ದೀವಿ ಸರ್. ಮತ್ತು ರೊಟೇಷನ್ ಟ್ರೇ ಬಂದು ಅಲ್ಯೂಮಿನಿಯಂ ಟ್ರೇ. ನಾವು ಬೇರೆ ಯಾವುದೇ ಥರ ಮೆಟೀರಿಯಲ್ ಯೂಸ್ ಮಾಡಿಲ್ಲ, ಬೇಗ ಹಾಳಾಗೋದಂತ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಸೊ ಒನ್ಸ್ ಇದನ್ನು ಕಸ್ಟಮರ್ ತೊಗೊಂಡೋದ್ರೆ ಒಂದು 3 ತಿಂಗಳು ಯೂಸ್ ಮಾಡಿಬಿಟ್ಟು 1 ವರ್ಷ ಎತ್ತಿಟ್ಬಿಟ್ಟು ಮತ್ತೆ ಒಂದು 2ನೇ ವರ್ಷ ಎತ್ತಿ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಯಾಕಂದರೆ ಮತ್ತೆ ಇದು ಇಲಿ ಕಚ್ಚೋದು, ಕೋಳಿ ಬಂದು ನಾಯಿಯೋ ಬೆಕ್ಕೋ ಏನೋ ಮರಿಯನ್ನು ಬಂದು ಒಳಗಡೆ ನುಗ್ಗಿ ಎತ್ಕೊಳ್ಳೋದು ಏನೂ ನಡೆಯಲ್ಲ. ಬಿಕಾಸ್ ಇದು ಕಂಪ್ಲೀಟ್ಲಿ ಫೈಬರ್ ಆಗಿರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಇವಾಗ ಒಂದೊಂದು ಮನೇಲಿ ನಾಯಿ ಮರಿ ಇರ್ತದೆ, ಓಡ್ ಬಂದ್ಬಿಟ್ಟು ಪರ್ಚ್ಬಿಡೋದು, ಕಿತ್ತಾಕೋದು, ಈ ಫೈಬರ್ ಏನೂ ಆಗಲ್ಲ, ಬೆಕ್ಕಿದ್ರು ಏನೂ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಇದು ಫುಲ್ ಆ್ಯಂಡ್ ಫುಲ್ ಕ್ವಾಲಿಟಿ ಮೆಟೀರಿಯಲ್ ಸರ್ ಇದು. ಸೊ ಇವಾಗ ಎಷ್ಟೆಷ್ಟು ಕೆಪಾಸಿಟಿ ಮೊಟ್ಟೆಗಳು ಇನ್ಕ್ಯುಬೇಟರ್ ಇದೆ ನಿಮ್ಮ ಹತ್ರ ಸರ್? ಇವಾಗ ನನ್ನ ಹತ್ರ ಬೇಸಿಕ್ ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ ಅನ್ನೋದು 35 ಎಗ್ ಇನ್ಕ್ಯುಬೇಟರಿಂದ ಸ್ಟಾರ್ಟ್ ಆಗುತ್ತೆ ಸರ್. 35 ಇವಾಗ ನೋಡ್ತಿರೋದು ನಿಮ್ಮದು 70 ಸರ್. 35 ಒಳಗಡೆ ಇದೆ, ತೋರಿಸ್ತೀನಿ. ಇದು 70 ಇದು ಫುಲ್ಲಿ ಆಟೋಮೆಟಿಕ್ಕು. ಇದು ಸೇಮ್ 80 ಕೆಪಾಸಿಟಿ. ನನ್ನ ಹತ್ರ ಬಜೆಟ್ ಕಮ್ಮಿ ಇದೆ, ನಾನು ಮನೇಲೇ ಇರ್ತೀನಿ ಅನ್ನೋರಿಗೆ 80 ಇದು ಮ್ಯಾನುವಲ್ ಸರ್. ಇದರಲ್ಲಿ ಏನು ಅಂದರೆ ರೊಟೇಷನ್ ಟ್ರೇ ಒಂದಿರಲ್ಲ. ನಿಮ್ಗೆ ಹೇಳಿದ್ನಲ್ಲ ಒಳಗಡೆ ಅಲ್ಲಿ ರೊಟೇಷನ್ ಟ್ರೇ ತೋರಿಸಿದ್ನಲ್ಲ ಸರ್, ಆ ರೊಟೇಷನ್ ಟ್ರೇ ಒಂದಿರಲ್ಲ. ಬಿಟ್ಟರೆ ಇದು ಆಟೋಮೆಟಿಕ್ ಹೀಟ್ ಕಂಟ್ರೋಲ್ ಆಗೋದು, ಹ್ಯೂಮಿಡಿಟಿ ಎಲ್ಲ ನೀರು ಎಲ್ಲ ಆಗುತ್ತೆ. ಬಟ್ ಒಂದೇ ಒಂದು ಏನಾಗುತ್ತೆ ಅಂದರೆ ರೊಟೇಟ್ ಆಗಲ್ಲ. ರೊಟೇಟಿಂಗ್ ಮಿಷನ್ ಒಂದಿಲ್ಲ ಇದರಲ್ಲಿ. ಜಸ್ಟ್ ಕೆಳಗಡೆ ಒಂದು ಬಟ್ಟೆ ಹಾರಿಸ್ಬಿಟ್ಟು ಬಟ್ಟೆ ಮೇಲೆ ಮೊಟ್ಟೆ ಇಟ್ಬಿಟ್ಟು ಎವ್ರಿ 3 ಅವರ್ಸ್ ಒನ್ಸ್ ಕೈಯಲ್ಲಿ ಹಿಂಗೆ ರೊಟೇಟ್ ಮಾಡ್ಕೊಂತೀನಿ. ಫಾರ್ಮಲ್ಲೇ ಇರ್ತೀನಿ ಫುಲ್ ಟೈಮು. ಸೊ ನನಗೆ ಅದು ಆಟೋಮೆಟಿಕ್ ಬೇಡ, ಮ್ಯಾನುವಲೇ ಆಗುತ್ತೆ ಅಂದರೆ ಜಸ್ಟ್ 5000 ರೂಪೀಸ್ 80 ಕೆಪಾಸಿಟಿದು ಸಿಕ್ಬಿಡುತ್ತೆ ಸರ್ ನಿಮಗೆ. ಮತ್ತೆ ಅದರಲ್ಲಿ ಇವಾಗ ಎಕ್ಸಾಂಪಲ್ ನಮ್ಮ ಹತ್ರ ಅದು ಇದೆ, ಆಟೋಮೆಟಿಕ್ ಇದೆ. ಆಟೋಮೆಟಿಕಲ್ಲಿ ಏನು ಮಾಡ್ತಾರೆ, ನನಗೆ ಒಂದು ಸತಿ 20 ಮೊಟ್ಟೆ ಸಿಕ್ತು, ಒಂದು ಸತಿ 30 ಮೊಟ್ಟೆ ಸಿಕ್ತು ಅಂತ ಇರುತ್ತೆ. ಅವಾಗ ಏನಾಗುತ್ತೆ, ನಾನು ಏನಂತೀನಿ, 20 ಮೊಟ್ಟೆನ ಫಸ್ಟ್ ಸಿಕ್ತಾ, ಒಂದು 5 ದಿನಕ್ಕೆ 20 ಮೊಟ್ಟೆ ಸಿಕ್ತಾ, ಅದನ್ನ ಮೇಲಿಡಿ.
ಇಟ್ಬಿಟ್ಟು ಅದ್ರ ಡೇಟ್ ಬರ್ದು ಇಟ್ಬಿಡಿ. ನೆಕ್ಸ್ಟ್ ಒಂದು 5 ದಿನ ಆದಮೇಲೆ ಇನ್ನೊಂದು 20 ಮೊಟ್ಟೆ ಸಿಗುತ್ತೆ, ಅದರ ನೆಕ್ಸ್ಟ್ ಡೇಟ್ ಬರ್ದು ಇಡಿ. ಸೊ ಇದು ಒನ್ಸ್ 18 ಡೇಸ್ ಆದಮೇಲೆ ಇದನ್ನ ಕೆಳಗಡೆ ಇಟ್ಕೊಳ್ಳಿ. ಕೆಳಗಡೆ ಜಾಗ ಇದೆ, ನೀವು ನೋಡ್ಬೋದು ಈಸಿಯಾಗಿ ಕೆಳಗಡೆಯಲ್ಲಿ ಇಟ್ಕೋಬೋದು ಸರ್. ಇದು ಬಂದು ಪ್ಯೂರ್ಲಿ ಗ್ಲಾಸ್ ಸರ್, ನೀವು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಏನು ಪ್ರಾಸೆಸ್ ನಡೀತಿದೆ ಅಂತೇಳಿ. ಇದು ಈ ಗ್ಲಾಸ್ನ ಬಿಚ್ಕೊಂಡ್ಬಿಟ್ರೆ ಈಸಿಯಾಗಿ ಒಳಗಡೆ ನಡೆಯೋ ಪ್ರಾಸೆಸ್ ಕಾಣುತ್ತೆ. ಸೊ ಇಲ್ಲಿ ಬಟ್ಟೆ ಹಾಸ್ಬಿಟ್ಟು ಇದ್ರ ಮೇಲ್ಗಡೆ ಮೊಟ್ಟೆ ಕೋಳಿ ಮೊಟ್ಟೆ ಇಟ್ಕೊಬೋದು. ಇದನ್ನ 2 ತರ ಯೂಸ್ ಮಾಡ್ಬೋದು ಸರ್ ಮ್ಯಾನುವಲ್ನ. ಒಂದೊಂದ್ಸತಿ ಅದರಲ್ಲಿ ಆಗ್ತಾರೋ ರೊಟೇಷನ್ ಮೊಟ್ಟೆನ 18 ದಿನ ಆದ್ಮೇಲೆ ತಗೊಂಡು ಇದರಲ್ಲಿ ಇಟ್ಟು 3 ಡೇಸ್ ಬ್ರೂಡರ್ ಆಗಿ ಯೂಸ್ ಮಾಡ್ಕೋಬಹುದು, ಇಲ್ಲ ಮ್ಯಾನುವಲ್ ಇಂಕ್ಯುಬೇಟರ್ ಆಗಿ ತರನು ಯೂಸ್ ಮಾಡ್ಕೋಬಹುದು. ಇದನ್ನ ನಾರ್ಮಲ್ ಆಗಿ ಕೋಳಿ 20-21 ದಿನ ತಗೊಳುತ್ತೆ, ಇದು ಎಷ್ಟು ದಿನ ತಗೊಳುತ್ತೆ ಸರ್? ಸೇಮ್ ಪ್ರಾಸೆಸ್ ಸರ್. ಇವಾಗ ನಾರ್ಮಲ್ ಡೆಲಿವರಿಗೂ ಸಿಸೇರಿಯನ್ಗೂ ಏನು ಡಿಫ್ರೆನ್ಸ್ ಅಂದ್ರೆ ಏನೂ ಇಲ್ಲ, ಎರಡು ಸೇಮೇ ಇರುತ್ತೆ. ಸೇಮ್ ಮಿಷನ್ಗೂ ಕೋಳಿಯಲ್ಲಿ ಮರಿ ಮಾಡೋದಕ್ಕೂ ಏನು ಡಿಫರೆನ್ಸ್ ಇಲ್ಲ ಸರ್, ಎರಡು ಸೇಮು. ಅದ್ರಲ್ಲಿ ಏನು ಅಂದರೆ ಆಟೋಮೆಟಿಕ್ ಕೋಳಿಯಲ್ಲಿ ಕೂರಿಸಿ ಮರಿ ತೆಗಿತಾರೆ. ಇದರಲ್ಲಿ ಮಿಷನು ಕೋಳಿ ಮಾಡೋ ಕೆಲಸ ಮಿಷನ್ ಮಾಡುತ್ತೆ, ಮರಿ ಆಚೆ ಬರುತ್ತೆ. ಬಿಟ್ಟರೆ ಪ್ರಾಸೆಸ್ಸಲ್ಲಿ ಪ್ರತಿಯೊಂದು ಎಲ್ಲ ಸೇಮ್ ಇರುತ್ತೆ ಸರ್. ನ್ಯಾಚುರಲ್ ಪ್ರಾಸೆಸ್ ಬೇರೆ, ಮೆಕ್ಯಾನಿಕಲ್ ಪ್ರಾಸೆಸ್ ಬೇರೆ, ಅಷ್ಟೇ ಬಿಟ್ಟರೆ ಬೇರೆ ಎಲ್ಲ ಸೇಮ್ ಇರುತ್ತೆ ಸರ್. ಅದು ಫೈನಲ್ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ಬೇಕು ಸರ್? ಮೇಂಟೆನೆನ್ಸು ಒನ್ಸ್ ಮೊಟ್ಟೆ 21 ದಿನ ಆದ್ಮೇಲೆ ಮರಿ ಆಗುತ್ತಲ್ಲ ಸರ್, ಮರಿ ಆಗ್ಬೇಕಾದ್ರೆ ಏನಾಗುತ್ತೆ, ಆ ಮೊಟ್ಟೆ ಚಿಪ್ ಇರುತ್ತಲ್ಲ ಅದು ಮಿಷನ್ ಒಳಗಡೆ ಎಲ್ಲ ಬಿದ್ದಿರುತ್ತೆ. ಮತ್ತೆ ಅದು ಒಂದು ನೀವು ಬಿಟ್ಟು ಆಚೆ ಬಂದಿದ ತಕ್ಷಣ ನೀವು ಆಚೆ ತೆಗಿಯಲ್ಲ. ಸೊ ಸಮ್ಟೈಮ್ಸ್ ಅದು ಮೋಷನ್ ಮಾಡುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಒಂದು ಅರ್ಶಿನ ನೀರನ್ನ ತಗೊಂಡು ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಅದನ್ನು ಎಲ್ಲೆಲ್ಲಿ ಮೊಟ್ಟೆ ಚಿಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ವೇಸ್ಟ್ ಆಗಿದೆಯಲ್ಲ ಅದನ್ನೆಲ್ಲ ಆಚೆ ತೆಗೆದು ಅದು ಆಗಿರೋ ಮೋಷನ್ನೆಲ್ಲ ಒರೆಸ್ಬಿಟ್ಟು ಇಡಬೇಕು. ಡೆಟಾಲ್ ವಾಟ್ರಲ್ಲಿ ವಾಶ್ ಮಾಡಿದ್ರು ಸರಿ, ಅರ್ಶಿನ ನೀರಲ್ಲಿ ತೊಳೆದ್ರು ಸರಿ. ಒನ್ಸ್ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಮೊಟ್ಟೆನ ಲೋಡ್ ಮಾಡಬೇಕಾದ್ರೆ ಫ್ರೆಶ್ ಆಗಿ ನೋಡಬೇಕು. ಇನ್ನೊಂದು ಮೇಂಟೆನೆನ್ಸ್ ಮೇಯ್ನಾಗಿ ನೀರಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಬಲ್ಪ್ ಫ್ಯೂಸ್ ಹೋಗಿದೆಯಾ ಇಲ್ವಾ ಅಂತ ಅಟ್ಲೀಸ್ಟ್ ಡೈಲಿ ಒನ್ಸ್ ನೀವು ಆ ಕಡೆ ಕ್ರಾಸ್ ಮಾಡ್ತಾ ಇರುವಾಗ 2 ಬಲ್ಪ್ ಉರಿತಾ ಇದೆಯಾ ಅಂತ ನೋಡ್ಕೊಂಡ್ರೆ ಸಾಕು ಸರ್. ಹೈ ಪವರ್ ಲೋ ಪವರ್ ಆದಾಗ ಮಾತ್ರ ಬಲ್ಪ್ ಫ್ಯೂಸ್ ಹಾಕೋಕ್ಕೆ ಚಾನ್ಸ್ ಇರುತ್ತೆ, ಸುಮ್ಮನೆ ಅಂತ ಫ್ಯೂಸ್ ಹೋಗಲ್ಲ. ಒಂದು ಅಲ್ಲಿ ಏನಾಗಿರುತ್ತೆ, ಸಡನ್ ಆಗಿ ಕರೆಂಟ್ ಬಂದಿದ ತಕ್ಷಣ ಎಲ್ಲ ಮೋಟ್ರ್ ಒನ್ಸ್ ಆನ್ ಆಗೋದಾಗ ಏನಾಗುತ್ತೆ, ಹೈ ಪವರ್ ಬಂದ್ಬಿಡುತ್ತೆ. ಹೈ ಪವರ್ ಬಂದಾಗ ಬಲ್ಪ್ ಫ್ಯೂಸ್ ಆಗ್ಬಿಡುತ್ತೆ, ಪವರ್ ತಡೆಯಲ್ಲ. ಸೊ ಅವ್ರ ಮನೇಲಿ ಏನಾದರೂ UPS ಅಲ್ಲಿ ಯೂಸ್ ಮಾಡ್ತಿದೆ ಅಂದರೆ ಓಕೆ. ಒಬ್ಬೊಬ್ರು ಮನೇಲಿ ಇದು ಸ್ಟೆಪ್ಲೈಜರ್ ಇಟ್ಕೊಂಡಿರ್ತಾರೆ, ಅದೆಲ್ಲ ಹೆವಿ ಯೂಸ್ ಆಗುತ್ತೆ. ನಾನು ಪ್ರಿಫರ್ ಮಾಡ್ತೀನಿ ಸ್ಟೆಪ್ಲೈಜರ್ ಇದ್ದರೆ, ಬಟ್ ರೈತರಿಗೆ ಎಲ್ಲನೂ ಪ್ರೆಷರ್ ಕೊಡೋಕ್ಕಾಗಲ್ಲ. ಇದ್ರೆ ಓಕೆ, ಇವಾಗ 500-400 ಅಂತ ತಗೋತಾರಲ್ಲ ಅವ್ರಿಗೆಲ್ಲ 100% ಸ್ಟೆಪ್ಲೈಜರ್ ಹಾಕಿ ಸರ್ ಅಂತ ಹೇಳ್ತೀನಿ. ಯಾಕಂದರೆ ಹೈ ಪವರ್ ಬಂದಾಗ ಕಂಟ್ರೋಲರ್ ಸುಟ್ಟೋಗೋದು ಇದಾಗೋದೆಲ್ಲ ಆಗುತ್ತೆ. ಸೊ ಇನ್ವರ್ಟ್ರು ಇಲ್ಲಾಂದರೆ UPS ಇಲ್ಲ ಸ್ಟೆಪ್ಲೈಜರ್ ಇಟ್ಕೊಂಡ್ರೆ ಬೆಸ್ಟ್ ಸರ್. ಬಲ್ಬ್ ಇಲ್ಲಾಂದರೆ ಹೀಟರ್, ಬೋತಲ್ಲಿ ಯಾವ್ದು ಬೇಕೋ ಅದ್ರಲ್ಲಿ ಯೂಸ್ ಮಾಡ್ಕೋಬೋದು ಸರ್. ಮೇಂಟೆನೆನ್ಸ್ ಇಷ್ಟೇ, ಸಿಂಪಲ್ ಮೇಂಟೆನೆನ್ಸ್ ಸರ್. ಫ್ರಿಜ್ನ ತೊಗೊಂಬರ್ತೀರಾ, ಇಡ್ತೀರಾ, ಪ್ಲಗ್ ಮಾಡ್ತೀರಾ, ಯೂಸ್ ಮಾಡ್ತೀರಾ. ಸೇಮ್ ಮಿಷನ್ ಅಂತ ಕಳಿಸ್ತೀನಿ, ತೊಗೊತೀರಾ, ಪ್ಲಗ್ ಮಾಡ್ತೀರಾ, 2 ಬಲ್ಬ್ ಫಿಕ್ಸ್ ಮಾಡ್ತೀರಾ, ಯೂಸ್ ಮಾಡ್ತೀರಾ. ಈ ಮಿಷನ್ನ ಸೇಲ್ ಮಾಡಿದ ತಕ್ಷಣ ನಾವು ಗೆದ್ದಂಗಲ್ಲ ಸರ್. ತಗೊಂಡಿರೋರು ಇದನ್ನ ಯೂಸ್ ಮಾಡಿ ಅವ್ರು ಗೆದ್ರೇನೆ ನಾವು ಗೆದ್ದಂಗೆ. ಸೊ ಫಸ್ಟು ಇದನ್ನ ತಗೊಳ್ಳೋ ಕಸ್ಟಮರ್ಸ್ ಆಗಲಿ, ನಮ್ಮ ರೈತರಾಗಲಿ, ನಮ್ಮ ಅಣ್ಣ ತಮ್ಮಂದ್ರಾಗಲಿ, ಅವ್ರು ಇದರಿಂದ ಗೆದ್ದರೆ ನಾನು ಗೆಲ್ತೀನಿ ಸರ್. ಸೊ ನಾನು ಮಿಷನ್ ಕೊಟ್ಬಿಟ್ಟು ನಾನು ಅವ್ರ ಕಾಲ್ನ ರಿಸೀವ್ ಮಾಡಿಲ್ಲ ಅಂದರೆ ಇದ್ರ ಪ್ರಾಸೆಸ್ ಏನು ಅಂತ ನನಗೆ ಗೊತ್ತು, ಅವ್ರಿಗೆ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ಅವ್ರಿಗೆ ನಾನು ಸರ್ ನನಗೆ ಹೊಸ ಮಿಷನ್ ತಗೊಳ್ಳೋರು ಕಾಲ್ ಬಂದು ಅನ್ನೋ ನಂಬರ್ ಆಗಿರ್ತಾರೆ, ಅದರಲ್ಲಿ ಒಂದು ನಂಬರ್ನ ನಾನು ಮಿಸ್ ಮಾಡ್ಬೋದು. ಬಟ್ ಒನ್ಸ್ ಅವ್ರು ತಗೊಂಡಿದ್ಮೇಲೆ ಅವ್ರ ನಂಬರ್ ಸೇವ್ಡ್ ನಂಬರ್ ಆಗಿರುತ್ತೆ. ಸೊ ಅವ್ರ ನಂಬರ್ ನಾನು ಮಿಸ್ಸೇ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮಿಸ್ಡ್ ಕಾಲ್ ನೋಡಿ ನಾನು ರಿಟರ್ನ್ ಕಾಲ್ ಮಾಡಲೇಬೇಕು. ಇಲ್ಲ ಅವ್ರಿಗೊಂದು ಮೆಸೇಜ್ ಹಾಕಿರ್ತೀನಿ, ಸರ್ 7 o'clock ಆದಮೇಲೆ ಕಾಲ್ ಮಾಡಿ, ಇಲ್ಲ ಸ್ಯಾಟರ್ಡೇ ಸಂಡೇ ಫುಲ್ ಡೇ ಫ್ರೀ ಇರ್ತೀನಿ ಸರ್, ನಿಮಗೆ ಡೀಟೇಲಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ಲ ಹೇಳ್ಕೊಡ್ತೀನಿ. ಏನೋ ಡೌಟ್ಸ್ ನನಗೆ ಬೇರೆ ಮಿಷನ್ ಬಗ್ಗೆ ಮಾತ್ರ ಡೌಟ್ಸ್ ಹೇಳ್ಕೊಟ್ಟಿಲ್ಲ ಸರ್. ಇವತ್ತಿಗೂ ನನ್ನ ಕಸ್ಟಮರ್ಸು ಕನಕ್ಪುರದಿಂದಾಗಲಿ ಮೈಸೂರಿಂದಾಗಲಿ ಬಂದು ನನ್ನ ಹತ್ರ ಮಿಷನ್ ಮಾತ್ರ ಅಲ್ಲ, ಕೋಳಿ ಸಾಕಾಣಿಕೆ ಬಗ್ಗೆ ಆಗಲಿ, ಇಲ್ಲ ಅದ್ರ ಬೇಕಾಗಿರೋ ಮೆಡಿಸಿನ್ಸ್ ಬಗ್ಗೆ ಆಗಲಿ, ಪ್ರತಿಯೊಂದು ಡೌಟ್ಸ್ನು ಅವ್ರು ಸ್ಟಾರ್ಟಪ್ ಫಾರ್ಮ್ನ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋವರೆಗೂ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ಅದು ಜಸ್ಟ್ ಎಜುಕೇಷನ್ ಸರ್. ಎಜುಕೇಷನ್ ಪಾಸಿಂಗ್ ಮಾಡೋದ್ರಿಂದ ನಮ್ದೇನು ಏನು ಹೋಗೋಕ್ಕೋಗಲ್ಲ ಸರ್. ಸೊ ನನಗೆ ಗೊತ್ತಿರೋ ನಾಲೆಜ್ನ ಅವ್ರಿಗೆ ಹೇಳ್ತೀನಿ. ಅದು ಓಕೆ ಆದರೆ ಅವ್ರು ತಗೋತಾರೆ, ಇಲ್ಲಪ್ಪ ಇವ್ನಿಗೆ ನಾಲೆಜ್ ಇಲ್ಲ ಅಂದರೆ ಓಕೆ ಅಂದ್ಕೊಂಡು ಹೋಗಿ ಅವ್ರು ಬೇರೆ ಮಾಡ್ಕೋತಾರೆ. ಬಟ್ ನನಗೆ ಗೊತ್ತಿರೋ ನಾಲೆಜ್ನ 100% ಅವ್ರಿಗೆ ಹೇಳ್ತೀನಿ ಸರ್. ಯಾಕಂದರೆ ಈ ಮಿಷನ್ ಮಾಡಬೇಕು ಅಂದರೆ ಜಸ್ಟ್ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಇಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಈ ಮಿಷನ್ನ ಮಾಡಿದ್ರೆ ಫೇಲಿಯರ್ಸ್ನ ಕಂಡುಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಸರ್. ಯಾಕಂದರೆ ನಾನೊಬ್ಬ ರೈತರ ಮಗನಾಗಿ ಅದರಲ್ಲಿ ನಡೆಯೋ ಫೇಲಿಯರ್ಸ್ ಏನು, ಕೋಳಿ ಮರಿಯಾಗಿ ಮರಿನ ದೊಡ್ಡದು ಮಾಡೋದು ಹೆಂಗೆ, ಮತ್ತು ಅದನ್ನ ಇಡೋ ಮೊಟ್ಟೆನ ಹೆಂಗೆ ನಾನು ಮರಿ ಮಾಡೋದು, ಆ ಮರಿ ಹೆಂಗೆ ಬೆಳೆಸೋದು, ಅದಕ್ಕೆ ಏನು ಮೆಡಿಸಿನ್ಸ್ ಬೇಕು, ಪ್ರತಿಯೊಂದು ತಿಳ್ಕೊಂಡಿರೋದ್ರಿಂದನೇ ಈ ಮಿಷನ್ ಎಷ್ಟು ಸಕ್ಸಸ್ ಅಂತ ನೋಡಿ ಇದನ್ನು ಇವಾಗ ಹೊರಗಡೆ ಜನರು ಕೊಡ್ತಾ ಇರೋದು ಸರ್. ನಾನು ಅನ್ನೋನ್ ನಂಬರ್ನ 1 or 2 ಕಾಲ್ ಮಿಸ್ ಮಾಡ್ಬೋದು. ಬಿಟ್ಟರೆ ನಾವು ಒನ್ಸ್ ಅವ್ರನ್ನ ಹತ್ರ ಪರ್ಚೇಸ್ ಮಾಡ್ಕೊಂಡಿದ್ದಾರೆ, ಅವ್ರನ್ನ ಸೇವ್ ಮಾಡಿದ್ದೀನಿ ಅಂದರೆ ಆ ನಂಬರ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಸರ್. ಹೊಸ ಕಸ್ಟಮರ್ಗಿಂತ ಎಕ್ಸಿಸ್ಟಿಂಗ್ ಕಸ್ಟಮರ್ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ ಸರ್ ನಮಗೆ. ಈಗ ಪವರ್ ಇಲ್ಲ ಅಂದರೆ ಯಾವ ರೀತಿ ಸರ್? ಈಗ ನಾವು ಕೋಳಿನ ಮರಿ ಮಾಡೋಕ್ಕೆ ಇಟ್ಟಿರ್ತೀವಿ, ಮೊಟ್ಟೆನ ಕೂರಿಸಿರ್ತೀವಿ ಮರಿ ಮಾಡ್ಸೋಕ್ಕೆ. ಡೈಲಿ ಒನ್ಸ್ನ ಕೋಳಿನ ಆಚೆ ಬಿಡ್ತೀವಿ. ಒಂದೊಂದು ಸತಿ ಏನಾಗುತ್ತೆ ಅಂದರೆ
ಹುಂಜುಗಳನ್ನ ಕೋಳಿನ ಕಾವು ಕೂರಿಸಿದ ಕೋಳಿನ ಓಡ್ಸಾಡ್ಸಕ್ಕೆ ಸ್ಟಾರ್ಟ್ ಮಾಡುತ್ತೆ. ಒಂದೊಂದ್ಸತಿ ಓಡಾಡಿಸ್ಬಿಟ್ಟು ಎಲ್ಲೋ ತೊಗೊಂಡೋಗಿ ಬಿಟ್ಬಿಟ್ಟು ಆ ಕೋಳಿ ಬರೋದಕ್ಕೆ ಒಂದು 3 ಅವರ್ 2 ಅವರ್ ಸಾಯಂಕಾಲ ಗಂಟೆ ಹಿಂಗಾಗುತ್ತೆ. ಸೊ ಸೇಮ್ ಕಾನ್ಸೆಪ್ಟ್ನ ನಾನು ಮಿಷನಲ್ಲಿ ಹೇಳ್ತೀನಿ. ಪರ್ ಡೇ ಏನಾದರೂ 1 ಅವರ್ ಇಂದ 2 ಅವರ್ ಗಂಟೆ ಏನಾದರೂ ಕರೆಂಟ್ ಹೋಗುತ್ತೆ ಅನ್ನಂಗಾದ್ರೆ ಪ್ರಾಬ್ಲಮ್ ಇಲ್ಲ ಸರ್. ಅದು ಸೇಮ್ ಕೋಳಿ ಪ್ರೊಸೆಸ್. ಅವಾಗ ಕೋಳಿನೇ ತಾಚೆ ಬಿಟ್ಟಿರ್ತೀವಿ, ಆವಾಗ ಮೊಟ್ಟೆ ಖಾಲಿ ಇರುತ್ತೆ, ಅವಾಗ ಅದಕ್ಕೆ ಹೀಟೇ ಇರಲ್ಲ. ಆಚೆ ಟೆಂಪ್ರೇಚರ್ ಒಂದು 16 or 17 ಇದ್ರೆ ಅಷ್ಟೇ ಇರುತ್ತೆ. ಬಟ್ ಮಿಷನಲ್ಲಿ ಒಂದು ಕರೆಂಟ್ ಹೋಗಿದ್ಮೇಲೆ ಒಂದು ಟೆಂಪ್ರೇಚರ್ ಒಂದು 30-25 ಒಳಗಡೆ ಹಂಗೇ ಮೇಂಟೈನ್ ಆಗ್ತಾ ಇರುತ್ತೆ ಒಳಗಡೆ. ಒನ್ಸ್ ಕರೆಂಟ್ ಬಂದಮೇಲೆ ಪಿಕಪ್ ಆಗುತ್ತೆ. ಸೊ ಆ 2 ಅವರ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಅವರ್ಸ್ ಒಂದು ದಿನಕ್ಕೆ ಹೋಗುತ್ತೆ ಅಂದರೆ ಪ್ರಾಬ್ಲಮ್ ಇಲ್ಲ ಸರ್. ಬಟ್ ಅದಕ್ಕಿಂತ ಮೇಲೆಗೆ 2 ದಿನ ವೈರಿಂಗ್ ಹೋಗಿ ಏನೋ ಪ್ರಾಬ್ಲಮ್ ಆಗಿ 2 ದಿನ ಬಂದಿಲ್ಲ, 3 ದಿನ ಬಂದಿಲ್ಲ, 1 ದಿನ ಫುಲ್ಲು ಬಂದಿಲ್ಲ ಸರ್, ಮಾರನೇ ದಿನನೂ 2 ಅವರ್ 3 ಅವರ್ ಹೋಗ್ತಾನೆ ಇದೆ ನಂಗಾದ್ರೆ ಪ್ರಾಬ್ಲಮ್ ಆಗುತ್ತೆ ಸರ್. ಸೊ ನಾನು ಅವ್ರಿಗೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಮ ಮನೇಲಿ UPS ಇಲ್ಲ ನಿಮ್ಮ ಮನೇಲಿ ಸೋಲಾರ್ ಏನಾರು ಹಾಕೊಂಡಿದ್ರೆ ಬೆಸ್ಟ್ ಸರ್. ಅದರಲ್ಲೂ ನಡೀತಿದೆ. ಇದ್ರದ್ದು ವಾಟ್ ಪರ್ ಡೇ ಓನ್ಲಿ 1 ಯೂನಿಟ್ ಖರ್ಚಾಗುತ್ತೆ ಸರ್. ಈ 200 ವಾಟ್ದು ಪವರ್ ಅಷ್ಟೇ ಇದೆ ಕನ್ಸಂಪ್ಷನು. ಸೊ 2 60 ವಾಟ್ಸ್ ಬಲ್ಪು, ಒಂದು 16 ವಾಟ್ಸ್ ಮೋಟರು, ಒಂದು 18 ಪವರ್ ಆಫ್ ಫ್ಯಾನು. ಸೊ ಇದು 200 ವಾಟ್ಸ್ ಕರೆಂಟ್ಗೆ ವರ್ಕ್ ಆಗುತ್ತೆ ಇದು. ಸೊ ಪವರ್ ಕನ್ಸಂಪ್ಷನ್ ಏನು ಅಂದರೆ ಕೋಳಿಗೆ ಆಚೆ ಬಿಟ್ಟಾಗ ಒಂದು 1 ಅವರ್ 2 ಅವರ್ ಹೆಂಗೆ ಮೊಟ್ಟೆ ಆಗಿ ಮರಿ ಆಗುತ್ತೋ ಅದೇ ಥರ ಇದು 1 or 2 ಅವರ್ಸ್ ಕರೆಂಟ್ ಹೋದರೆ ಪ್ರಾಬ್ಲಮ್ ಆಗಲ್ಲ ಸರ್. ಬಟ್ ಮೋರ್ ಕರೆಂಟ್ ಹೋದರೆ ಪ್ರಾಬ್ಲಮ್ ಆಗುತ್ತೆ ಸರ್. ಸೊ ಈಗ ಡೆಲಿವರಿಯಲ್ಲಿ ಯಾವ ರೀತಿ ಇರುತ್ತೆ ಸರ್? ಜನರು ಬಂದು ತಗೊಂಡೋಗೋರು ಇದ್ದಾರೆ. ನಾನು ನನ್ನ ಹತ್ರ ಎಕ್ಸ್ಪ್ಲನೇಷನ್ ತಗೊಂಡೋಗೋ ಬರೋರಿಗೆ ಸ್ಯಾಟರ್ಡೇ ಸಂಡೇ ಬನ್ನಿ ಸರ್, ಅವತ್ತು ನಾನು ಸಿಗ್ತೀನಿ ಅಂತೀನಿ. ಇಲ್ಲ ಅಂದರೆ ನಾನು ಮಿಕ್ಕಿದ ದಿನ ಅವ್ರಿಗೆ ಕೊರಿಯರ್ ಮಾಡು ಅಂದರೆ ಅವ್ರು ನನಗೆ ಪೇಮೆಂಟ್ ಮಾಡಿದ್ರೆ ನಾನು ಇಲ್ಲಿಂದ ಪ್ರೊಫೆಷ್ನಲ್ ಕೊರಿಯರಲ್ಲಿ ಕಳಿಸ್ಕೊಟ್ಬಿಡ್ತೀನಿ ಸರ್. ಪೇಮೆಂಟ್ ಮೋಡಲ್ಲ ಯಾವ ರೀತಿ ಇರುತ್ತೆ ಸರ್? 50% ಪೇಮೆಂಟ್ ಮಾಡಿ ಬುಕಿಂಗ್ ಮಾಡ್ಕೋಬೇಕು. ನಾನು ಕೊರಿಯರ್ ಸ್ಲಿಪ್ ಅವ್ರಿಗೆ ಇವತ್ತು ಕೊರಿಯರ್ ಮಾಡಿದ್ದೀನಿ ಅಂತ ಕೊರಿಯರ್ ಸ್ಲಿಪ್ಸ್ನ ಅವ್ರಿಗೆ ಫೋಟೋ ಕಳಿಸಿದ ತಕ್ಷಣ ರಿಮೈನಿಂಗ್ 50% ಹಾಕ್ಕೊಡ್ಬೇಕು ಸರ್. ನಾನು ಮಿಷನ್ದು ಪ್ರೈಸ್ ಹೇಳ್ಬಿಡ್ತೀನಿ, ಬಂದು ತೊಗೊಂಡಾದ್ರೂ ಹೋಗ್ಬೋದು. ಇಲ್ಲ ಕೊರಿಯರ್ಗೆ ಏನು ಚಾರ್ಜ್ ಆಗುತ್ತೋ ಅವ್ರಿಗೆ ಹೇಳ್ಬಿಡ್ತೀನಿ, ಅವ್ರು ಹಾಕ್ಬಿಡ್ತಾರೆ ನನಗೆ. ಇಲ್ಲ ಅವರೇ ದುಡ್ಡು ಕೊಟ್ಟು ತಗೋತಾರೆ. 2 ಥರ ಆಪ್ಷನ್ಸ್ ಇದೆ ಸರ್. ನಾನು ಇಲ್ಲೇ ನೀವು ಕೊಟ್ಬಿಡಿ, ಅವ್ರು ನಮ್ಮ ಹೋಮ್ ಡೆಲಿವರಿ ಮಾಡಿಬಿಡಲಿ ಅಂದರೆ ನಾವು ಇಲ್ಲೇ ಅವ್ರಿಗೆ ಕೊರಿಯರ್ ಅವ್ರಿಗೆ ಪೇಮೆಂಟ್ ಮಾಡಿಬಿಡ್ತೀವಿ. ಇಲ್ಲ ಸರ್ ನಾವು ಇಲ್ಲಿ ಕೊಟ್ಟು ತಗೋತೀವಿ ನೀವು ಮಾಡಿ ಅಂದರೆ ಕಳ್ಸಿಕೊಟ್ಬಿಡ್ತೀವಿ, ಅವ್ರು ಅಲ್ಲಿ ಪೇ ಮಾಡ್ಕೊಂಡು ತೊಗೊಳಂಗಿರ್ತೀವಿ ಸರ್.